ಎಸ್ ಸರ್ ಕೇಳಬೇಕು ಶಂಕರ್ ಅವರು ಒಂದು ಸಮಯನೂ ವ್ಯರ್ಥ ಮಾಡ್ತಿರ್ಲಿಲ್ಲ, ಸಿಕ್ಕಾಬಟ್ಟೆ ಸಮಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಕಾರಲ್ಲಿ ಕುತ್ಕೊಂಡ್ರು ಕೂಡ ನೀವು ಹೇಳೋ ಹಾಗೆ ಒಂದು ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನ ಮಾಡುತ್ತಾ ಡೈಲಾಗ್ಸ್ನ ಬರೆಯೋದ್ರಿಂದ ಅಷ್ಟು ಕೆಲಸಗಳು ಮಾಡ್ತಾ ಇದ್ರಲ್ಲ. ಹೇಗಿತ್ತು ಅವರ ಶೆಡ್ಯೂಲ್ಸ್ ನೀವು ನೋಡಿದಂತ? ಬಹುಶಃ ಆ ಸ್ಪೀಡೇ ಅವ್ರ ಪ್ರಾಣ ತಗೋತು. ಬಟ್ ಅದನ್ನ ಅವ್ರು ಡ್ರೈವ್ ಮಾಡ್ತಿರ್ಲಿಲ್ಲ ಅಂತ. ಇಲ್ಲ ಅವರು ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಕೆಲವು ಕಾನೂನಾತ್ಮಕ ವಿಚಾರಗಳಿಗಾಗಿ ಅದನ್ನು ಅವರು ಮುಚ್ಚಿಟ್ರು. ಹಿ ಈಸ್ ಆಲ್ವೇಸ್ ಹಿ ವಾಂಟ್ಸ್ ಟು ಲವ್ ಟು ಡ್ರೈವ್. ಬಟ್ ಅವರು ರಮೇಶ್ ಭಟ್ ಇವರಿಗೆಲ್ಲ ಜೊತೆ ನಾನು ಓಡಾಡಿದ್ದೀನಿ. ರಮೇಶ್ ಭಟ್ ಅವ್ರಿಗೂ ಅಷ್ಟೇ, ಇವತ್ತಿಗೂ ಕಾರಲ್ಲಿ ನಾವು 5-6 ಜೊತೆ ಬಂದಿದ್ದೀನಿ. ಹೇಳಿದಲ್ಲ ಮಗಳು ಹೆಂಡತಿ ಇಬ್ಬರು ಇದ್ರು ಅಂತ ಉಳ್ಕೊಂಡ್ರು ಅಂತ ನಮ್ಗೆ ನ್ಯೂಸ್ ಬಂದಿದ್ದು. ಇವ್ರುಗಳಿಗೆಲ್ಲ ಒಂದು ಸಣ್ಣದು ಏನೊಂದು ಆಸೆ ಅಂದರೆ ಹೋಗೋ ಬಿಯರ್ ಕುಡಿಯೋರು. ವೈಲ್ ಡ್ರೈವಿಂಗ್ ದೇ ಯೂಸ್ ಟು ಹ್ಯಾವ್ ಬಿಯರ್. ಅವ್ರಿಗೆ ರಿಲ್ಯಾಕ್ಸೇಷನ್ ಪಾಪ ದಾರಿ ಇರ್ತಿರ್ಲಿಲ್ಲ. ಮಿಕ್ಕಿದವರೆಲ್ಲ ಆದರೆ ಶೂಟಿಂಗ್ ಮುಗಿದ್ರು ಒಂದು 6 hours ಎಲ್ಲ ಕೂತ್ಕೋತಾರೆ, ಗುಂಡಾಕ್ತಾರೆ, ಸಿಗರೇಟ್ಸ್ ಇರ್ತಾರೆ. ಇವ್ರು ಹಂಗಲ್ಲ, ಕೆಲಸ ಮುಗಿಸ್ಕೊಂಡು ಇನ್ನೊಂದು ಕೆಲಸ ಕೊಟ್ಬಿಡ್ತಾರೆ. ಅವ್ರಿಗೆ ಟ್ರಾವೆಲ್ ಪೀರಿಯಡೇ ರಿಲ್ಯಾಕ್ಸು. ತೊಡೆ ಮಧ್ಯಕ್ಕೆ ಬಿಯರ್. ನನ್ನ ರಮೇಶ್ ಭಟ್ ಜೊತೆ ಯಾವುದೋ ಒಂದು ಸಿನಿಮಾ ಮುಗಿಸ್ಕೊಂಡು ಮೈಸೂರಿಂದ ಬರ್ತಾ ಬಾರೋ ಕೌಶಿಕ್ ನನ್ನ ಜೊತೆ ಬಂದ್ಬಿಡು ಬೆಂಗಳೂರಿಗೆ ಅಂದರು. ಮುದ್ದಿನ ಕಣ್ಮಣಿ ಅಂತ ಒಂದು ಸಿನಿಮಾ ಶಿವರಾಜ್ ಕುಮಾರ್ದು, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಐ ಎಂಟರ್ಡ್ ರಮೇಶ್ ಭಟ್ ಕಾರ್. ಶ್ರೀರಂಗಪಟ್ಟಣ ದಾಟಕ್ಕೆ ಗತಿ ಇಲ್ಲ, ಡಿ ಅಂತ ಸೀಟಡಿಯಿಂದ 2 ಬಿಯರ್ ಬಾಟ್ಲ್ ತೆಗೆದ್ರು. ಅವ್ರ ತೊಡೆ ಮಧ್ಯೆ ಒಂದು ಇಟ್ಕೊಂಡ್ರು, ನನ್ನ ತೊಡೆ ಮಧ್ಯೆ ಒಂದು ಟ್ರೈ ಕುಡಿ ಸರ್ ನೀವು ನಂಗೆ ಯಾರು ಹೆಲ್ಪ್ ಬೇಡಪ್ಪ ನೋಡು ಇಲ್ಲಿ ಇದೇ ಲಾಕು ಕುಡಿತೀನಿ ತಿರ್ಗಾ ಇಡೋರು. ಅಂದ್ರೆ ಇವ್ರದೆಲ್ಲ ಒಂದು ಸ್ಕೂಲು. ಆ ಸ್ಕೂಲಲ್ಲಿ ಬಂದವರು ಸಂಕೇತ್ ಸ್ಕೂಲ್. ಇದೆಲ್ಲ ಒಂಥರ ಜೀವನ ಬಹಳ ಲೈಟಾಗಿ ತಗೊಂಡು ಆನಂದವಾಗಿ ತಗೊಂಡು. ಬಟ್ ಕೆಲವು ಸತಿ ಅದು ಒಂದೇ ಥರ ಇರಲ್ವಲ್ಲ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಹಾಗಾಗಿ ಶಂಕರ್ ನಾಗ್ ಅವ್ರದ್ದೊಂದು ದುರಂತ ಆಯಿತು. ಬಟ್ ಚಿತ್ರರಂಗ ಫಸ್ಟ್ ಟೈಮ್ ಸ್ಟುಡಿಯೋಗಳನ್ನು ತೊಗೊಂಬಂದು ಬೆಂಗಳೂರಿಗೆ ಬಿಟ್ಟಿದ್ದೆ ಶಂಕರ್ ನಾಗ್. ಅದುವರೆಗೆ ನಾವೆಲ್ಲ ಡಬ್ಬಿಂಗ್ಗೆ ಎಡಿಟಿಂಗ್ಗೆ ಎಲ್ಲ ತಮಿಳ್ನಾಡಲ್ಲಿ ಸಾಯ್ತಾ ಇದ್ವಿ, ತುಂಬ ಅಲಿತಾ ಇದ್ವಿ. ಈ ಮನುಷ್ಯ ಬಂದಿದ್ದು ಚೇಂಬರ್ ಮೇಲೆ ಜಾಗ ಇತ್ತು, ಅಲ್ಲಿ ಒಂದು ಸಂಕೇತ್ ಸ್ಟುಡಿಯೋ ಅಂತ ಕಟ್ಟಿ ಫಸ್ಟ್ ಟೈಮ್ ಡಿಜಿಟಲ್ ಸ್ಟುಡಿಯೋ ಮಾಡಿ ಅದ್ಭುತವಾದನ್ನು ಕೊಟ್ಟರು. ಹೀಗೆ ಜೀವನದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಹೋಯ್ತು.